ಬುದ್ಧ ಅವನು ಹುಟ್ಟಿದ ತಕ್ಷಣ ಅವನಿಗೇನು ಎನ್ಲೈಟನ್ಮೆಂಟ್ ಆಗಿರಲಿಲ್ಲ. ಬುದ್ಧ ರಿಯಾಕ್ಟ್ ಮಾಡ್ತಾ ಇದ್ದ. ಧ್ಯಾನ ಪರವಶನಾದ್ಮೇಲೆ, ಧ್ಯಾನ ಏನು ಅಂತ ಗೊತ್ತಾದ್ಮೇಲೆ, ಮೌನದ ಬೆಲೆ ಗೊತ್ತಾದ್ಮೇಲೆ ಅವನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಆ್ಯಕ್ಟ್ ಮಾಡ್ತಿದ್ದ. ಈ ರಿಯಾಕ್ಷನ್ಗೂ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಬುದ್ಧ ಅವನ ಒಂದು ಉಪದೇಶವನ್ನು ಸಾರ್ತಾ ಇದ್ದಾಗ 100 ಜನದಲ್ಲಿ 100 ಜನನೂ ಹೋಗ್ತಾ ಇರಲಿಲ್ಲ. ಹಳ್ಳಿಗೂ ಅವನು ಪ್ರಚಾರಕ್ಕೆ ಹೋದಾಗ ಎಷ್ಟೋ ಜನ ಅಬ್ಯೂಸ್ ಮಾಡ್ತಿದ್ರು, ಇಗ್ನೋರ್ ಮಾಡ್ತಿದ್ರು, ಬೈತಾ ಇದ್ರು ಅವನ್ನ. ಅವನೇನೋ ಹೇಳ್ತಿರ್ಲಿಲ್ಲ, ಮೌನವಾಗೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಆಮೇಲೆ ಹೇಳ್ತಿದ್ದ, ನೀವು ಹೇಳಿದ್ದೆಲ್ಲ ಮುಗ್ದಿರ, ನಾನು ಮುಂದಿನ ಹಳ್ಳಿಗೆ ಹೋಗಬೇಕು, ಅಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗಬೇಕು ಅಂತ. ನಾವಿಷ್ಟೆಲ್ಲ ನಿನ್ನನ್ನು ಬೈದ್ವಿ, ನೀನೇನು ವಾಪಸ್ ಹೇಳಲೇ ಇಲ್ಲ. ಇನ್ನೂ ವಾಪಸ್ ಬರೋವಾಗ ನಾ ಬರ್ತೀನಿ, ಇನ್ನೇನು ಏನಾದರೂ ಇದ್ರೆ ಬಾಕಿ ಇದ್ದರೆ ಹೇಳಿ ಅನ್ನೋನೇ ಹೊರತು ಅವನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅವನ ಶಿಷ್ಯಂದ್ರೆಲ್ಲ ಅವನ್ನ ಕೇಳಿದಾಗ ಅವನು ಹೇಳಿದ್ದು ಇಷ್ಟೇ, ನನಗೆ ಯಾವುದೂ ತಗಲಲ್ಲ, ನಾನು ನನ್ನ ಕೇಂದ್ರದಲ್ಲಿ ಇದ್ದಾಗ ನನಗೆ ಯಾವುದು ತಗಲಲ್ಲ. ಎಲ್ಲ ಪೆರಿಫೆರಿನಲ್ಲಿ ಬರುತ್ತೆ, ಪೆರಿಫೆರಿನಲ್ಲಿ ತಗಲುತ್ತೆ, ಪೆರಿಫೆರಿನ ಪರಿಧಿಯನ್ನು ಎಲ್ಲ ಮುಟ್ಟುತ್ತೆ, ಆದರೆ ನನ್ನನ್ನು ಯಾವುದು ಮುಟ್ಟಲ್ಲ ಅಂತ. ಕೆಲವರು ಈಗಲೂ ಕೂಡ ಕೆಲವರು ಹೇಳ್ತೀರಾ ನೀವು, ಅವ್ರು ಏನಂದ್ರೂ ನನಗೇನು ಅನಿಸಲ್ಲ, ನನಗೇನು ತಗಲಲ್ಲ, ಅವ್ರು ಏನಾದರೂ ಅಂದ್ಕೊಳ್ಳಿ, ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತೀರ. ಆದರೆ ಇದು ಬುದ್ಧನ ಹಾಗೆ ರಿಯಾಕ್ಟ್ ಮಾಡದೆ ಇರೋದು, ಇದು ಸಾಧ್ಯನಾ ಅಂತ ನೋಡ್ಕೊಳ್ಳಿ. ಇಂಟ್ರಾಸ್ಪೆಕ್ಷನಲ್ಲಿ ಇದು ಬರುತ್ತೆ. ನಾವು ಅಂದ್ಕೊಳ್ತೀವಿ ನಮಗೇನೂ ತಗಲಿಲ್ಲ, ನಾವೇನೂ ತಗೊಂಡಿಲ್ಲ, ಯಾವುದು ನನಗೆ ತಗಲಲ್ಲ. ಈ ಪೆರಿಫೆರಿನಲ್ಲಿ ಅದು ಸುತ್ತಾ ಇರುತ್ತೆ, ಯಾವಾಗಲೂ ನಮ್ಮನ್ನು ಅವಿಶ್ಯ ಸರ್ಕಲ್ನಲ್ಲಿ ಸುತ್ತಿಸುತ್ತೆ. ಎಲ್ಲಿವರೆಗೂ ನಿಮ್ಮ ಸೆಂಟರ್ನ ನೀವು ಕಂಡುಕೊಂಡಿಲ್ಲ ಅಲ್ಲಿವರೆಗೂ ಕೂಡ ಅದು ಪೆರಿಫೆರಿನಲ್ಲಿ ಇದ್ದೇ ಇರುತ್ತೆ. ಯಾರಿಗೆ ಸೆಂಟರ್ ಸಿಕ್ಕಿದೆ, ಅದಕ್ಕೆ ಹೇಳೋದು ಬುದ್ಧನಿಗೆ ಸೆಂಟರ್ ಸಿಕ್ಕಿತ್ತು. ಕೇಂದ್ರವನ್ನು ಮೊದಲು ಸ್ಥಾಪಿಸ್ಕೊಳ್ಳಿ. ಬಿಕಮ್ ಫಸ್ಟ್ ಎ ಮೆಡಿಟೇಟರ್, ಫೈಂಡ್ ಯುವರ್ ಓನ್ ಸೆಂಟರ್. ವೆನ್ ಒನ್ಸ್ ಯು ಆರ್ ಸೆಂಟರ್ಡ್ ವೆಲ್, ಗ್ರೌಂಡೆಡ್ ವೆಲ್, ಆಗ ಮಾತ್ರ ಹೇಳ್ಬೋದು ಅಲ್ಲಿ ಯಾವುದೂ ಬರಲ್ಲ, ಅಲ್ಲಿ ಯಾವುದೂ ತಗಲಲ್ಲ, ಅಲ್ಲಿ ನಿಮ್ಗೆ ಯಾವುದೂ ಬಾದರೇಷನ್ ಇಲ್ಲ, ಅಲ್ಲಿ ಸಂಪೂರ್ಣ ಫ್ರೀಡಮ್ ಇರುತ್ತೆ. ಆಗ ನೀವು ಹೇಳ್ಬೋದು ನಾನು ರಿಯಾಕ್ಟ್ ಮಾಡಲ್ಲ, ಯಾಕೆ ಅಂದರೆ ಯಾವುದೂ ನನಗೆ ತಗಲಲ್ಲ ಅಂತ ಹೇಳ್ಬೋದು. ಸೆಂಟ್ರ್ ಕಂಡುಕೊಳ್ಳದೆ ನಾವು ಭ್ರಮೆನಲ್ಲಿದ್ದರೆ ನನಗೆ ತಗಲಿಲ್ಲ ಅಂತ ಅದಲ್ಲೇ ಓಡಾಡ್ತಿರುತ್ತೆ. ಯಾವತ್ತೋ ಒಂದಿನ ಹೊರಗಡೆ ಬರುತ್ತೆ. ಆ ವಿಷಯಸ್ ಸರ್ಕಲ್ನಲ್ಲಿ ಆ ಹೊರಗಡೆ ಪೆರಿಫೆರಿಲಿದ್ದರೆ ನಾವು ಅದನ್ನು ಸುತ್ತಾ ಇರ್ತೀವಿ. ಸೆಂಟ್ರಿಗೆ ಬಂದಾಗ ಯಾವುದೂ ನಮ್ಮನ್ನು ತಲುಪೋದಿಲ್ಲ. ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಕೇವಲ ಸೆಂಟ್ರ್ನಲ್ಲಿ ಮಾತ್ರ ಯು ಆರ್ ಟೋಟಲ್, ಓನ್ಲಿ ಪೆರಿಫೆರಿ ಇಟ್ ಈಸ್ ಪಾರ್ಷಿಯಲ್. ಒಂದು ಸತಿ ಅನಿಸುತ್ತೆ, ಆದರೆ ನಾವು ಹಾಗಿರಲ್ಲ. ಇಂಟ್ರಾಸ್ಪೆಕ್ಷನಲ್ಲಿ ಇದು ಗೊತ್ತಾಗುತ್ತೆ.